ಪಾರು ನಾ ತಕ್ಕತೀನಿ. ಪಾರು ಕೈ ಹಿಡಿದಿರೋದು ಬಿಡಕ್ಕಲ್ಲ. ಈ ಪಾರು ಒಂದ್ಸಲ ಕೈ ಇಟ್ರೆ ಪಾರೋಗಕ್ಕೆ ಚಾನ್ಸೇ ಇಲ್ಲ. ಸುಮ್ಮನೆ ಕೂತ್ಕೋ ಮಾವ. ಇಲ್ಲಿ ನೋಡಿಲಿ ಎಷ್ಟೆಷ್ಟು ಉದ್ದುದ್ದ ಉಗುರು ಬಿಟ್ಟಿದ್ಯಾ. ಹಂಗೆ ಕೆಲಸ ಮಾಡ್ತೀಯಾ, ಎಲ್ಲ ಗಲೀಜೋಗಿ ಉಗುರು ಮಧ್ಯೆ ಸೇರ್ಕೊಳ್ಳುತ್ತೆ ಗೊತ್ತಾ. ಇಷ್ಟು ಕೀಟಾಣು ಇರುತ್ತೆ ಗೊತ್ತಾ. ಇಲ್ಲಿ ಕಾಣ್ತಾನೆ ಇಲ್ಲ ಅಣ್ಣ, ಅದು ಕಣ್ಣಿಗೆ ಕಾಣಿಸಲ್ಲ ಅಣ್ಣ. ಓ ಹಂಗಾರೆ ಕೀಟಾಣು ದ್ಯಾವ್ರಿದ್ದಂಗ. ಅಯ್ಯೋ ಅಲ್ಲ, ಏ ದ್ಯಾವ್ರ ಇದ್ರೂ ಕಣ್ಣು ಕಾಣಕ್ಕಿಲ್ಲ ಅಂತೀವಲ್ಲ. ಅಣ್ಣ, ಅದು ಮೈಕ್ರೋಸ್ಕೋಪಿಕ್ ಕಾಣುತ್ತೆ, ನಮ್ ಬರೀ ಗಣ್ಣಿಗೆ ಕಾಣಲ್ಲ ಅಷ್ಟೇ. ನೋಡಕ್ ಮಾತ್ರ ತುಂಬಾ ಚಿಕ್ಕದು, ಕೊಡೋ ಕೆಲ್ಸ ಇದೆಯಲ್ಲ ತುಂಬಾ ದೊಡ್ಡದು. ನಮ್ಮನೇಲಿ ಡಾಕ್ಟರ್ ಅವರಲ್ಲ, ಮತ್ತ್ಯಾಕೆ ಚಿಂತೆ. ನಾನು ಅದನ್ನೇ ಹೇಳೋಣ ಅಂತಿದ್ದೆ. ಮಾವನ್ನ ಅದ್ ಹೆಂಗ್ ಗುಣ ಮಾಡ್ಬಿಟ್ರು ನಮ್ಮ ಅತ್ತಿಗೆ. ಆ ಪ್ಯಾಟೆ ಡಾಕ್ಟ್ರಪ್ಪ 24 ಗಂಟೆವರೆಗೂ ಏನು ಹೇಳಂಗೆ ಇಲ್ಲ ಅಂತಿದ್ದ. ಹೌದು ಶಿಷ್ಯ, ನಾನು ಡಾಕ್ಟರ್ ಅಂದ್ರೆ ಸೀರಿಯಸ್ ಆಗಿ ಕನ್ನಡಕ ಹಾಕೊಂಡು ತಮಾಷೆನೇ ಮಾಡ್ದೆ, ಮುಖ ಗಂಟಿಡ್ಕೊಂಡಿರ್ತಾರೆ ಅಂತ ಅನ್ಕೊಂಡಿದ್ದೆ. ಆದ್ರೆ ನಮ್ಮ ಅತ್ತಿಗೆ ನೋಡಿದ್ಮೇಲೆ ಎಲ್ಲಾ ಡಾಕ್ಟ್ರು ಹಿಂಗೇ ಇರ್ಲಪ್ಪ ಅಂತ ಅನಿಸ್ತಿದೆ. ಏನ್ ಕೈಗುಣ ಅದ್ಕೆ ನಿಮ್ದು, ಹಿಂಗೋಗ್ ಹಿಂಗ್ ಬಂದ್ರೆ ಅಷ್ಟೇ. ಅಷ್ಟಲ್ಲೇ ಮಾವ ಹುಷಾರಾಗ್ಬಿಟ್ರು. ಮ್ಯಾಜಿಕ್ ಮ್ಯಾಜಿಕ್. ಇಂಥ ಪ್ರತಿಭೆನ ದೇಶ ಬಿಟ್ಟು ಕಳಿಸ್ಬಾರ್ದಪ್ಪ. ಏ ಇಲ್ಲಪ್ಪ, ನಮ್ಮ ಮಾರಿಗುಡಿ ಬಿಟ್ಟು ಎಲ್ಲೂ ಕಳ್ಸಕ್ಕಿಲ್ಲ. ಅತ್ತೆ, ನಮ್ಗೆಲ್ಲ ನೀನ್ ನೋಡಿದ್ರೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಇವಾಗ ಊರ್ ಜನನು ತುಂಬಾ ಸೇಫ್ ಆಗಿದ್ದಾರೆ ಅನ್ಸುತ್ತೆ. ಯಾಕೆ ಹೇಳಿ, ಯಾರಿಗೇನೇ ಆದ್ರೂ ನೀನಿದೆಯಲ್ಲ ಅನ್ನೋ ಧೈರ್ಯ. ನಿಜ ಕಣವ, ಪಾರು ಇದ್ದಿದ್ದಕ್ಕೆ ಮಾವ ಬದುಕಿದ್ದು. ನನ್ ದ್ಯಾವ್ರನ್ನ ನೀವು ಉಳಿಸ್ಬಿಟ್ಟೆ ಪಾರು. ಅದಕ್ಕೆ ಡಾಕ್ಟರ್ನ ದೈವೋ ನಾರಾಯಣೋ ಹರಿ ಅನ್ನೋದು. ಮಾವ ಅದ್ ದೈವೋ ಅಲ್ಲ, ವೈದ್ಯೋ. ವೈದ್ಯೋ ನಾರಾಯಣೋ ಹರಿ. ನೋಡು ಏಟ್ ಚಂದಾಗ್ ತಿತ್ತಾಳೆ. ಹೆಂಡತಿನೇ ಟೀಚರ್ ಮಾಡ್ಕೊಂಡಿದ್ಯೋ ಇಲ್ಲ ಟೀಚರ್ನೇ ಹೆಂಡತಿ ಮಾಡ್ಕೊಂಡಿದ್ಯೋ ಗೊತ್ತಿಲ್ಲಪ್ಪ. ಒಟ್ನಲ್ಲಿ ನಮ್ಮ ಅತ್ತಿಗೆ ಡಾಕ್ಟರ್ ಮಾತ್ರ ಅಲ್ಲ, ಲಾಯರು, ಟೀಚರು, ಸೋಷಿಯಲ್ ವರ್ಕರು, ಹೋಮ್ ಮೇಕರು ಎಲ್ಲ. ಏ ಸಾಕು, ಸುಮ್ಮನೆ ಹೋಗ್ಲುತ್ತಾನೆ ಇರಬೇಡಿ, ಒಂಥರ ಆಗುತ್ತೆ. ಅದ್ರಲ್ಲಿ ತಡೆಯೋದೇನಾಯ್ತಲ್ಲ, ಆ ಮಾನ್ಗೆಟ್ಟೋಳು ಓಡೋಗಿರೋದು ಇಡೀ ಊರಿಗೆ ಗೊತ್ತು. ಏನೋ ಹೊಸ ವಿಷಯ ಹೇಳ್ದಂಗೆ ಹೇಳ್ತಿದ್ದಿ. ಆ ಮಾನ್ಗೆಟ್ಟೋಳು ಓಡೋಗಿ ಅಪ್ಪಯ್ಯನ ಹೆಸರಿಗೆ ಕೆಟ್ಟ ಹೆಸರು ತಂದ್ಲು. ಈ ದರಿದ್ರದ ಸವಾಸ ಮಾಡಿ ನಮ್ಮ ಮನೆ ಕೂಲ್ಗೆಟ್ಟಿ ಗಬ್ಬು ನಾರ್ತೈತೆ. ಅವತ್ತು ಯಾವಾಗ ಕೊಳಕನೆಲ್ಲ ತೊಳಿತೀನೋ ನನಗಂತೂ ಗೊತ್ತಿಲ್ಲ. ದಣಿ ಒಂದು ನಿಮಿಷ. ದಣಿ ಹೊಂಟೋಗೋರೆ. ಅಲ್ಲ ದಣಿ, ಕ್ವಾಪ್ದಾಗೆ ಎಲ್ಲ ವಿಚಾರನೂ ಬಾಯಿ ಬಿಟ್ಬಿಡ್ತಿದ್ರಲ್ಲ. ನಾನೇನಾರ ತಡೀದೆ ಹೋಗಿದ್ದಿದ್ರೆ ಎಲ್ಲ ವಿಷಯ ಹೇಳ್ಬಿಡ್ತಿದ್ರಿ. ಹಂಗೇನಾರ ವಿಷಯ ಗೊತ್ತಾಗ್ಬಿಟ್ಟಿದ್ರೆ ಅಯ್ಯೋ ದೇವ್ರೆ, ನೆನ್ಸ್ಕೊಂಡ್ರೆ ಭಯ ಆಗ್ತಿದೆ. ಏನನ ಓದಾಯ್ತದೋ, ಏನಾಗೋಯ್ತದೋ ಅಂತ. ಛತ್ರಿ ದಿನ ದಿನ ನಡೀತಾ ಇದ್ರೆ ನಂಟು, ಮತ್ತೆ ಮತ್ತೆ ಬೆಳಗ್ತಾ ಇದ್ರೆ ಕಂಚು ಅಂದಂಗೆ ಶಿವನ ತಾಯಿ ಒಡವೆಗಳನ್ನ ಕದ್ದು ಯಾರ ಜೊತೆನೋ ಓಡು ಹೋಗಿದ್ದಾಳೆ ಅನ್ನೋ ವಿಷಯನ ಇಡೀ ಊರು ಜನ ನಂಬಿದ್ದಾರೆ. ಅದೇ ಸತ್ಯ ಅಂತ ಕೂಡ ಒಪ್ಕೊಂಡಿದ್ದಾರೆ ಆ ಶಿವನು ಸೇರಿ. ಆದರೆ ಅಸಲಿ ವಿಷಯ ಗೊತ್ತಾಗೋವರೆಗೂ ಇದೇ ಸತ್ಯ. ಅದಕ್ಕೆ ಈ ಸುಳ್ಳನ್ನೇ ನಾವು ದಿನ ದಿನ ಬೆಳಗ್ತಾ ಹೋದರೆ ಅದೇ ಸತ್ಯ ಆಗಿ ಕಂಚಿನ ಹಾಗೆ ಹೊಳೆಯುತ್ತೆ. ಆದರೆ ನನಗೆ ನಿನಗೆ ಮಾತ್ರ ಗೊತ್ತು ಆ ಶಿವನ ತಾಯಿ ಎಲ್ಲಿದ್ದಾಳೆ.
ಹೇಳಮ್ಮ. ತಿನ್ನೋ ಅನ್ನ ಮಣ್ಣೆ ಆಗೋದು, ತಿನ್ನೋಕ್ಕಿಂತ ಮುಂಚೆ ಮಣ್ಣಾಗಬಾರ್ದು. ತಗೋ. ನಿಮ್ಮನ್ನ ನನಗೆ ಕೊಟ್ರೆ ನೀವೇನಮ್ಮ ಊಟ ಮಾಡ್ತೀರಾ? ಪರವಾಗಿಲ್ಲ ಕಣವ, ನನಗೆ ಹಸುವು ಅಭ್ಯಾಸ ಆಗೈತೆ. ಬೆಳೆಯ ಮಗನೇ, ಊಟ ಮಾಡು. ಪರವಾಗಿಲ್ಲ ಅಮ್ಮ, ಬೆಳಿಗ್ಗೆವರೆಗೂ ನಾನು ಕಾದು ಅವ್ರು ಯಾವಾಗ ಕೊಡ್ತಾರೋ ಅವಾಗೇ ನಾನು ಊಟ ಮಾಡ್ತೀನಿ. ಇದು ನಿಮ್ಮನ್ನ, ನೀವೇ ಊಟ ಮಾಡಿ. ನಿನ್ನ ಮಕ್ಕ ನೋಡಿದ್ರೆ ಗೊತ್ತಾಯ್ತದೆ ನೀನು ತಪ್ಪು ಮಾಡಿಲ್ಲ, ಯಾವುದೋ ಮೋಸಕ್ಕೆ ಒಳಗಾಗಿ ಬಂದಿದೀಯ ಅಂತ. ನನಗೆ ಜೈಲು ಅಭ್ಯಾಸ ಆಗೈತೆ. ತಗೋ, ಊಟ ಮಾಡು. ಯಾವ ಜನ್ಮದ ಪುಣ್ಯನೋ ಏನೋ ಅಮ್ಮ, ಈ ಜೈಲಲ್ಲಿ ನಂಗೆ ತಾಯಿ ಥರ ಸಿಕ್ಕಿದ್ದೀರಾ.